ರಾಘವೇಂದ್ರ 2 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಇನ್ನೂ ಕಾಲ ಮಿಂಚಿಲ್ಲ. ಈಶ್ವರಪ್ಪ ಅವರು ತಮ್ಮ ನಿರ್ಧಾರ ಬದಲಿಸಿ. ನಿಮ್ಮ ಅಣ್ಣನಿಗೆ ಹೇಳು, ನಿಮ್ಮ ಅಣ್ಣನಿಗೆ ರಾಘವೇಂದ್ರನಿಗೆ ಚುನಾವಣೆ ನಿಲ್ಲಲ್ಲ, ಈಶ್ವರಪ್ಪ 2 ಲಕ್ಷ ಓಟಲ್ಲಿ BJPಯಿಂದ ಗೆಲ್ತಾರೆ ನಿಮ್ಮ ಅಣ್ಣಗೆ ಹೇಳು. ನನಗೆ ಯಾಕೆ ಹೇಳ್ತೀಯ? ನಿಮ್ಮ ಅಣ್ಣಗೆ ಹೇಳೋ ತಾಕತ್ತು ನಿನಗಿಲ್ವಾ? ನೀವೇ ಅಪ್ಪ ಮಕ್ಕಳು ಗೂಟ ಹೊಡ್ಕೊಂಡಿರ್ಬೇಕಾ? ನಿಮ್ಮ ಅಪ್ಪನಿಗೆ ಮಕ್ಕಳಿಗೆ ಅಪ್ಪ ಅಣ್ಣಂಗೆ ಹೇಳಕ್ಕೆ ಬರಲ್ಲ. 2 ಲಕ್ಷದಲ್ಲಿ ಓಟಲ್ಲಿ ರಾಘವೇಂದ್ರ ಗೆಲ್ತಾರೆ, ಮತ್ತು ನನ್ನನ್ನು ಯಾಕೆ ವಾಪಸ್ ತೊಗೊಂತ ಹೇಳ್ತಿದ್ದೀರಿ? ಮಾಡು, ಚುನಾವಣೆ ಯುದ್ಧ ಮಾಡು, ಬಾ ಚುನಾವಣೆಯಲ್ಲಿ ಗೆಲ್ಲ ನೋಡೋಣ, ನೀನು ಗೆಲ್ತೀವೋ ನಾ ಗೆಲ್ತೀವೋ ಅಂತ. ನಾನು ರಣರಂಗಕ್ಕೆ ಇಳಿದಾಯ್ತು. ಇನ್ನು ಬೆನ್ನು ತೋರಿಸ್ಬೋಡಾಗಂತ ಪ್ರಶ್ನೆ ಇಲ್ಲ. ಸಂಧಾನಕ್ಕೆ ಬರಬೇಡ್ರಿ. ಸಂಧಾನಕ್ಕೆ ನೀವು ಮೇಲೆ ಬರ್ತಿರೋದು ಅರ್ಥವೇ ಚುನಾವಣೆ ಸೋತಿದ್ದೀವಿ ನಾವು ಅನ್ನಂತ ಇಡೀ ಲೋಕಸಭಾ ಕ್ಷೇತ್ರದ ಜನಕ್ಕೆ ಗೊತ್ತಾಗಿದೆ. ಅದಕ್ಕೋಸ್ಕರ ಮಾತಾಡಿ, ಚುನಾವಣೆ ವಾಪಸ್ ತೊಗೋತಾರೆ. ಯಾಕೆ ಈ ರೀತಿ ಅಪಪ್ರಚಾರ ಮಾಡ್ತೀರಿ? ಸ್ಪಷ್ಟವಾಗಿ ಹೇಳಿದ್ರು ಗೂಳಿಹಟ್ಟಿ ಶೇಖರ್, ಈ ರೀತಿ ಅಪಪ್ರಚಾರ ಮಾಡಬೇಡಿ. ಇನ್ಯಾವ ಭಾಷೆಯಲ್ಲಿ ಹೇಳಿ ನಾನು? ನನಗೆ ಗೊತ್ತಿಲ್ಲ ರೀ, ನಾನು BJP ಸಾಯೋ ತನಕ BJP ರೀ. ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇವರಾರು KGP ಹೋಗ್ಬಿಟ್ಟು ಬಂದರು. ನನ್ನ ಜೀವನದಲ್ಲಿ ಪಾರ್ಟಿ ಬಿಟ್ಟು ಹೋಗಿಲ್ಲ, ಬಿಟ್ಟು ಹೋಗಲ್ಲ. ಈ BJPಲಿ ಇವತ್ತು ಇದ್ದೇನೆ, ಅರ್ಥ ಆಯ್ತಾ? ಮತ್ತು ಈ ಚುನಾವಣೆಯಲ್ಲಿ ಅಕಸ್ಮಾತ್ ಇವರೇನು ಆ್ಯಕ್ಷನ್ ತೊಗೋತೀರಿ ಅಂತಂತಾರಲ್ಲ, ತೊಗೊಂಡ್ರೆ ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ಮತ್ತು ನಾನೇ ಈ BJP ಇಲ್ಲಿ ಟಿಕೆಟ್ ಕೊಡೋದು ಕಾರ್ಪೊರೇಷನ್ಗೆ ಈಗ ಹೇಳ್ತಿದ್ದಾರೆ ಭಾಳ ಜನಕ್ಕೆ. ನಿನಗೆ ಕಾರ್ಪೊರೇಷನ್ ಟಿಕೆಟ್ ನಿನಗೆ ಕೊಡ್ತೀನಿ. ಒಂದು ಕಾರ್ಪೊರೇಷನ್ ಒಂದು ವಾರ್ಡಲ್ಲಿ ಎಷ್ಟು ಟಿಕೆಟ್ ಕೊಡ್ಬೋದು? ಒಂದು ಕೊಡ್ಬೋದು. 5 ಜನಕ್ಕೆ ಪ್ರಾಮಿಸ್ ಮಾಡಿದ್ದಾರೆ, ನಿಂಗೆ ಕೊಡ್ತೀನಿ ಬಾ ರಾಘವೇಂದ್ರ ಕೆಲಸ, ನಿಂಗೆ ಕೊಡ್ತೀನಿ ಬಾ ರಾಘವೇಂದ್ರ ಕೆಲಸ. ಈ ರೀತಿ ಮೋಸ ಮಾಡ್ತಿದ್ದಾರಲ್ಲ, ಇದು ಎಲ್ರಿಗೂ ಅರ್ಥ ಆಗ್ತದೆ. ವಿಜೇಂದ್ರ ಹೇಳಿದರು ರಾಘವೇಂದ್ರ 2 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಇನ್ನೂ ಕಾಲ ಮಿಂಚಿಲ್ಲ. ಈಶ್ವರಪ್ಪ ಅವರು ತಮ್ಮ ನಿರ್ಧಾರ ಬದಲಿಸಿ. ನಿಮ್ಮ ಅಣ್ಣನಿಗೆ ಹೇಳು, ನಿಮ್ಮ ಅಣ್ಣನಿಗೆ ರಾಘವೇಂದ್ರನಿಗೆ ಚುನಾವಣೆ ನಿಲ್ಲಲ್ಲ, ಈಶ್ವರಪ್ಪ 2 ಲಕ್ಷ ಓಟಲ್ಲಿ BJPಯಿಂದ ಗೆಲ್ತಾರೆ ನಿಮ್ಮ ಅಣ್ಣಗೆ ಹೇಳು. ನನಗೆ ಯಾಕೆ ಹೇಳ್ತೀಯ? ನಿಮ್ಮ ಅಣ್ಣಗೆ ಹೇಳೋ ತಾಕತ್ತು ನಿನಗಿಲ್ವಾ? ನೀವೇ ಅಪ್ಪ ಮಕ್ಕಳು ಗೂಟ ಹೊಡ್ಕೊಂಡಿರ್ಬೇಕಾ? ನಿಮ್ಮ ಅಪ್ಪನಿಗೆ ಮಕ್ಕಳಿಗೆ ಅಪ್ಪ ಅಣ್ಣಂಗೆ ಹೇಳಕ್ಕೆ ಬರಲ್ಲ. 2 ಲಕ್ಷದಲ್ಲಿ ಓಟಲ್ಲಿ ರಾಘವೇಂದ್ರ ಗೆಲ್ತಾರೆ, ಮತ್ತು ನನ್ನನ್ನು ಯಾಕೆ ವಾಪಸ್ ತೊಗೊಂತ ಹೇಳ್ತಿದ್ದೀರಿ? ಮಾಡು, ಚುನಾವಣೆ ಯುದ್ಧ ಮಾಡು, ಬಾ ಚುನಾವಣೆಯಲ್ಲಿ ಗೆಲ್ಲ ನೋಡೋಣ, ನೀನು ಗೆಲ್ತೀವೋ ನಾ ಗೆಲ್ತೀವೋ ಅಂತ. ನಾನು ರಣರಂಗಕ್ಕೆ ಇಳಿದಾಯ್ತು. ಇನ್ನು ಬೆನ್ನು ತೋರಿಸ್ಬೋಡಾಗಂತ ಪ್ರಶ್ನೆ ಇಲ್ಲ. ಸಂಧಾನಕ್ಕೆ ಬರಬೇಡ್ರಿ. ಸಂಧಾನಕ್ಕೆ ನೀವು ಮೇಲೆ ಬರ್ತಿರೋದು ಅರ್ಥವೇ ಚುನಾವಣೆ ಸೋತಿದ್ದೀವಿ ನಾವು ಅನ್ನಂತ ಇಡೀ ಲೋಕಸಭಾ ಕ್ಷೇತ್ರದ ಜನಕ್ಕೆ ಗೊತ್ತಾಗಿದೆ. ಅದಕ್ಕೋಸ್ಕರ ಮಾತಾಡಿ, ಚುನಾವಣೆ ವಾಪಸ್ ತೊಗೋತಾರೆ. ಯಾಕೆ ಈ ರೀತಿ ಅಪಪ್ರಚಾರ ಮಾಡ್ತೀರಿ? ಸ್ಪಷ್ಟವಾಗಿ ಹೇಳಿದ್ರು ಗೂಳಿಹಟ್ಟಿ ಶೇಖರ್, ಈ ರೀತಿ ಅಪಪ್ರಚಾರ ಮಾಡಬೇಡಿ. ಇನ್ಯಾವ ಭಾಷೆಯಲ್ಲಿ ಹೇಳಿ ನಾನು? ನನಗೆ ಗೊತ್ತಿಲ್ಲ ರೀ, ನಾನು BJP ಸಾಯೋ ತನಕ BJP ರೀ. ಇವರಾರು KGP ಹೋಗ್ಬಿಟ್ಟು ಬಂದರು. ನನ್ನ ಜೀವನದಲ್ಲಿ ಪಾರ್ಟಿ ಬಿಟ್ಟು ಹೋಗಿಲ್ಲ, ಬಿಟ್ಟು ಹೋಗಲ್ಲ. ಈ BJPಲಿ ಇವತ್ತು ಇದ್ದೇನೆ, ಅರ್ಥ ಆಯ್ತಾ? ಮತ್ತು ಈ ಚುನಾವಣೆಯಲ್ಲಿ ಅಕಸ್ಮಾತ್ ಇವರೇನು ಆ್ಯಕ್ಷನ್ ತೊಗೋತೀರಿ ಅಂತಂತಾರಲ್ಲ, ತೊಗೊಂಡ್ರೆ ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ಮತ್ತು ನಾನೇ ಈ BJP ಇಲ್ಲಿ ಟಿಕೆಟ್ ಕೊಡೋದು ಕಾರ್ಪೊರೇಷನ್ಗೆ ಈಗ ಹೇಳ್ತಿದ್ದಾರೆ ಭಾಳ ಜನಕ್ಕೆ. ನಿನಗೆ ಕಾರ್ಪೊರೇಷನ್ ಟಿಕೆಟ್ ನಿನಗೆ ಕೊಡ್ತೀನಿ. ಒಂದು ಕಾರ್ಪೊರೇಷನ್ ಒಂದು ವಾರ್ಡಲ್ಲಿ ಎಷ್ಟು ಟಿಕೆಟ್ ಕೊಡ್ಬೋದು? ಒಂದು ಕೊಡ್ಬೋದು. 5 ಜನಕ್ಕೆ ಪ್ರಾಮಿಸ್ ಮಾಡಿದ್ದಾರೆ, ನಿಂಗೆ ಕೊಡ್ತೀನಿ ಬಾ ರಾಘವೇಂದ್ರ ಕೆಲಸ, ನಿಂಗೆ ಕೊಡ್ತೀನಿ ಬಾ ರಾಘವೇಂದ್ರ ಕೆಲಸ. ಈ ರೀತಿ ಮೋಸ ಮಾಡ್ತಿದ್ದಾರಲ್ಲ, ಇದು ಎಲ್ರಿಗೂ ಅರ್ಥ ಆಗ್ತದೆ.